ಒನ್ ಡೇ ಟೆಸ್ಟ್ ಮ್ಯಾಚ್ಗೂ ಫಿಕ್ಸ್ ಆಗಿದೆ ಲಕ್ಷ ಲಕ್ಷ ಹಣ. ಎಸ್, IPL ಪಂದ್ಯ ನಡೆದ್ರೆ ಪೊಲೀಸ್ ಇಲಾಖೆಗೆ ಬರೋಬ್ಬರಿ 32 ಲಕ್ಷ ಸಂದಾಯವಾಗುತ್ತೆ. ಅಂದ್ರೆ T20 ಒನ್ ಡೇ ಟೆಸ್ಟ್ ಪಂದ್ಯಕ್ಕೂ ಕೂಡ ಲಕ್ಷ ಲಕ್ಷ ಹಣ ಪೊಲೀಸ್ ಇಲಾಖೆಗೆ ಸಂದಾಯವಾಗಲಿದೆ. ಪೊಲೀಸ್ ಭದ್ರತೆಗಾಗಿ KSCA ಭರಿಸುವಂತಹ ಭದ್ರತಾ ವೆಚ್ಚ ಇದು. ಭದ್ರತೆಗಾಗಿ ಪ್ರತಿ ಪಂದ್ಯಕ್ಕೂ ಕೂಡ 1,500 ಅಧಿಕಾರಿ ಹಾಗೆ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗುತ್ತೆ. ಹೀಗಾಗಿ IPL ಪಂದ್ಯ ನಡೆದ್ರೆ ಯಾವುದೇ ಆಗಿರಲಿ, T20 ಆಗಿರಲಿ ಅಥವಾ ಒನ್ ಡೇ ಆಗಿರಲಿ, ಅದು ಟೆಸ್ಟ್ ಮ್ಯಾಚ್ ಆಗಿರಲಿ, ಸೊ ಈಗ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ 32 ಲಕ್ಷ ಹಣ ಸಂದಾಯವಾಗಲಿದೆ. ಅಂದ್ರೆ ಟೆಸ್ಟ್ ಪಂದ್ಯಕ್ಕೆ 25 ಲಕ್ಷ ಹಣ ಅಂತ ಹೇಳಲಾಗಿದೆ. ಪ್ರತಿ ದಿನಕ್ಕೆ 5 ಲಕ್ಷ ರೂಪಾಯಿ. ಅಂತಾರಾಷ್ಟ್ರೀಯ ಒನ್ ಡೇ ಮತ್ತು T20 ಪಂದ್ಯ ಏನಾದರೂ ನಡೆದ್ರೆ 20 ಲಕ್ಷ, ಹಾಗೆ IPL ಪಂದ್ಯಕ್ಕೂ 25 ಲಕ್ಷ. ಒಂದು ದಿನಕ್ಕೆ ಖಾಸಗಿ ವ್ಯಕ್ತಿ ಎಕ್ಸ್ ಶ್ರೇಣಿ ಭದ್ರತೆಗೆ 5,000 ರೂಪಾಯಿ, ಹಾಗೆ ಖಾಸಗಿ ವ್ಯಕ್ತಿ ವೈ ಶ್ರೇಣಿ ಭದ್ರತೆಗೆ 25,000, ಖಾಸಗಿ ವ್ಯಕ್ತಿ ಝೆಡ್ ಶ್ರೇಣಿಗೆ 50,000, ಆಟಗಾರರ ಎಸ್ಕಾರ್ಟ್ ಡ್ಯೂಟಿಗೆ ಒಂದು ತಂಡಕ್ಕೆ 10,000 ರೂಪಾಯಿ. ಈ ರೀತಿ IPL ಪಂದ್ಯ ನಡೆದ್ರೆ ಪೊಲೀಸ್ ಇಲಾಖೆಗೆ ಬರೋಬ್ಬರಿ 32 ಲಕ್ಷ ರೂಪಾಯಿ ಸಂದಾಯವಾಗಲಿದೆ. ಭದ್ರತೆಗಾಗಿ ಪ್ರತಿ ಪಂದ್ಯಕ್ಕೆ KSCA ಭರಿಸುವಂತಹ ಭದ್ರತಾ ವೆಚ್ಚ ಇದು. ಮತ್ತೊಂದು ಕಡೆ ಇನ್ನು ಅಧಿಕಾರಿ ಸಿಬ್ಬಂದಿಗೆ ದಿನದ 8 ಗಂಟೆ ಡ್ಯೂಟಿಗೆ ನಿಗದಿಪಡಿಸಿರುವಂತಹ ವೆಚ್ಚ ಹಾಗಾದ್ರೆ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ. ACPಗೆ 7,784 ರೂಪಾಯಿ, ಇನ್ಸ್ಪೆಕ್ಟರ್ಗೆ 6,641, PSIಗೆ 5,841, ಇನ್ನು ASIಗೆ 4,802 ರೂಪಾಯಿ ಆದ್ರೆ HCಗೆ 4,418, ಹಾಗೆ PCಗೆ 4,001 ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ. ಇದೇ ರೀತಿ ಪ್ರತಿ ಪಂದ್ಯಕ್ಕೂ ಬರೋಬ್ಬರಿ 1,500 ಅಧಿಕಾರಿ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗುತ್ತೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಕ್ರಿಕೆಟ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೋ, ಒಂದು ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಅಷ್ಟೇ ವೆಚ್ಚ ತಗಲುತ್ತೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಪೊಲೀಸ್ ಇಲಾಖೆಗೆ ಸಂದಾಯವಾಗುವಂತಹ ಹಣದ ಲೆಕ್ಕಾಚಾರಗಳನ್ನು ನಾವು ಹೇಳ್ತಾ ಇದ್ದೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ಖಂಡಿತವಾಗ್ಲು ಈಗಾಗಲೇ ಪೊಲೀಸ್ ಸಿಬ್ಬಂದಿ ಅಂತಂದ್ರೆ 1,500ಕ್ಕೂ ಅಧಿಕ ಸಿಬ್ಬಂದಿಯನ್ನ ಯಾವುದೇ ಪಂದ್ಯಾವಳಿಗಳು, ಅದರಲ್ಲೂ ಕೂಡ ಇವತ್ತು ಚೆನ್ನೈ ಮತ್ತು RCB ನಡುವಿನ ಹೈ ವೋಲ್ಟೇಜ್ ಪಂದ್ಯ. ಹೀಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳಿಂದಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಫ್ರೀ ಆಗಿ ಏನು ಸರ್ವಿಸ್ ಕೊಡ್ತಾ ಇಲ್ಲ. ಅದರ ಬದಲಿ KSCA ಇಷ್ಟು ಅಂತ ಅಮೌಂಟ್ ಅನ್ನ ಇವ್ರಿಗೆ ಪೇ ಮಾಡ್ತಾ ಬರುತ್ತೆ. ಅದರಲ್ಲೂ ಕೂಡ VVIP ಭದ್ರತೆಗಾಗಿರ್ಬೋದು, Y ಮತ್ತು Z ಕ್ಯಾಟಗರಿ ಭದ್ರತೆ ಆಗಿರ್ಬೋದು, ಅದೇ ರೀತಿಯಾಗಿ ಯಾವ್ಯಾವ ಮ್ಯಾಚ್ಗೆ ಎಷ್ಟೆಷ್ಟು ಜನ ಸಿಬ್ಬಂದಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಭದ್ರತೆಯನ್ನ ಇಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಟೆಸ್ಟ್ ಪಂದ್ಯಕ್ಕೆ ಒಂದು ದಿನಕ್ಕೆ 5 ಲಕ್ಷ ರೂಪಾಯಿಯನ್ನ ಪಾವತಿ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಏಕದಿನ ಮತ್ತು T20 ಪಂದ್ಯಕ್ಕೆ ಒಂದು ದಿನಕ್ಕೆ 20 ಲಕ್ಷ ರೂಪಾಯಿ ಪೇ ಮಾಡಲಾಗುತ್ತೆ. ಅದೇ ರೀತಿಯಾಗಿ IPL ಒಂದು ಪಂದ್ಯಕ್ಕೆ ಇವತ್ತು ಗಮನಿಸಬೇಕಾದ ಸಂಗತಿ 25 ಲಕ್ಷ ರೂಪಾಯಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ಭದ್ರತೆಗಾಗಿ ಪೇ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಒಂದು ದಿನಕ್ಕೆ ಖಾಸಗಿ ವ್ಯಕ್ತಿ ಎಕ್ಸ್ ಶ್ರೇಣಿ ಭದ್ರತೆಗೆ 5,000 ರೂಪಾಯಿ, ಅದೇ ರೀತಿಯಾಗಿ ಖಾಸಗಿ ವ್ಯಕ್ತಿ ವೈ ಶ್ರೇಣಿ 25,000 ರೂಪಾಯಿ, ಇನ್ನು ಮತ್ತು ಖಾಸಗಿ ವ್ಯಕ್ತಿ Z ಶ್ರೇಣಿ 50,000 ರೂಪಾಯಿ, ಇನ್ನು ಆಟಗಾರರ ಎಸ್ಕಾರ್ಟ್ ಡ್ಯೂಟಿಗೂ ಕೂಡ 10,000 ರೂಪಾಯಿಯನ್ನು ಕೂಡ ಇಲ್ಲಿ ನಿಗದಿಪಡಿಸಲಾಗಿರುವಂತದ್ದು. ಇನ್ನು ಅಧಿಕಾರಿ ಸಿಬ್ಬಂದಿಗೆ ದಿನದ 8 ಗಂಟೆ ಡ್ಯೂಟಿಗೆ ಪಾವತಿ ಮಾಡಲಾಗುವಂತಹ ಹಣವನ್ನ ಗಮನಿಸೋದಾದ್ರೆ ACP ದರ್ಜೆಯ ಅಧಿಕಾರಿಗಳಿಗೆ 7,784 ರೂಪಾಯಿ ಪಾವತಿ ಮಾಡಲಾಗುತ್ತೆ. ಅದೇ ರೀತಿ ಇನ್ಸ್ಪೆಕ್ಟರ್ಗಳಿಗೆ 6,641 ರೂಪಾಯಿ ಪಾವತಿ ಮಾಡಲಾಗುತ್ತೆ. ಇನ್ನು PSIಗಳಿಗೆ 5,841 ರೂಪಾಯಿ ಪಾವತಿ ಮಾಡಲಾಗುತ್ತೆ. ಅದೇ ರೀತಿಯಾಗಿ ASIಗಳಿಗೆ 4,002 ರೂಪಾಯಿ ಪಾವತಿ ಮಾಡಲಾಗುತ್ತೆ. ಹಾಗೆ ಹೆಡ್ ಕಾನ್ಸ್ಟೇಬಲ್ಗೆ 4,418 ರೂಪಾಯಿ ಪಾವತಿ ಮಾಡಲಾಗುತ್ತೆ. ಹಾಗೆಯೇ PC ಗಳಿಗೆ
ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 4,001 ರೂಪಾಯಿಯನ್ನ ಪಾವತಿ ಮಾಡಲಾಗುತ್ತೆ. ಇನ್ನು ಪ್ರತಿ ಪಂದ್ಯಕ್ಕೂ ಕೂಡ 1,500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯಿಂದ ಇಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗುತ್ತೆ. ಹೀಗಾಗಿ ಅವ್ರಿಗೂ ಕೂಡ ಒಂದು ಈ ರೀತಿಯಾದಂತಹ ಒಂದು ಸೇವಾ ಶುಲ್ಕವನ್ನ ಪಾವತಿ ಮಾಡಲಾಗುತ್ತೆ. ಒಟ್ಟಾರೆಯಾಗಿ IPL ಪಂದ್ಯದಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಪಂದ್ಯಗಳು, ಸ್ಥಳೀಯ ಪಂದ್ಯಗಳಿಗೂ ಕೂಡ ಪೊಲೀಸ್ ಅಧಿಕಾರಿಗಳಿಂದ ಭದ್ರತೆ ಇರುತ್ತೆ. ಆ ಸಂದರ್ಭದಲ್ಲಿ ಇಷ್ಟೊಂದು ಜನ ಭದ್ರತೆಯನ್ನ ಯಾಕೆ ನಿಯೋಜನೆ ಮಾಡ್ತಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇಷ್ಟು ಪ್ರಮಾಣದ ಹಣವನ್ನ ಇವತ್ತು ಒಂದೇ ದಿನದ ಪಂದ್ಯಕ್ಕೆ 25 ಲಕ್ಷ ರೂಪಾಯಿ ಹಣವನ್ನ ಪಾವತಿ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಮಫ್ತಿಯಲ್ಲಿ ಓಡಾಡುವಂತಹ ಪೊಲೀಸರು ಕೂಡ ಇದ್ದಾರೆ, ನಕಲಿ ಟಿಕೆಟ್ ಹಾವಳಿಯನ್ನ ತಪ್ಪಿಸೋದಕ್ಕಾಗಿ. ಹೀಗಾಗಿ ಕೂಡ ಪಾವತಿ ಮಾಡಲಾಗುತ್ತೆ. ಒಟ್ಟಾರೆಯಾಗಿ IPL ಮತ್ತು ಕ್ರಿಕೆಟ್ ಅಂತಂದ್ರೆ ಹಣದ ಹೊಳೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಮೊದಲು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.